ಮಹೇಶ್ ಸುಂಟ್ನೂರೆ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ಪೊಲೀಸ್ ಠಾಣೆಗೆ ದಿಢೀರ್ನೆ ಲಗ್ಗೆ ಇಟ್ಟು ಒತ್ತಾಯಿಸಿದ ಮಹಿಳೆಯರು. ಕಳೆದ ಅಕ್ಟೋಬರ್ 21ರಂದು ಗೋವಾದಲ್ಲಿ ನಿಧನರಾದ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಸುಂಟ್ನೂರೆ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬಸವಕಲ್ಯಾಣ ನಗರದ ಬನಶಂಕರಿ ಬಡಾವಣೆಯ ವಿವಿಧ ಮಹಿಳಾ ಮುಖಂಡರು ಹಾಗೂ 10 ಜನ ಮಹಿಳೆಯರು ದಿಢೀರ್ನೆ ನಗರ ಪೊಲೀಸ್ ಠಾಣೆಗೆ ಲಗ್ಗೆ ಇಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸಿದ ಪ್ರಸಂಗ ಮಂಗಳವಾರ ರಾತ್ರಿ 9 ಗಂಟೆ ಸುಮಾರಿಗೆ ಬಸವಕಲ್ಯಾಣ ನಗರದಲ್ಲಿ ಜರುಗಿತು. ಸಾವಿಗೀಡಾದ ಮಹೇಶ್ ಸುಂಟ್ನೂರೆ ಅವರ ಧರ್ಮಪತ್ನಿ ನೇತೃತ್ವದಲ್ಲಿ ನಗರ ಪೊಲೀಸ್ ಠಾಣೆಗೆ ಲಗ್ಗೆ ಇಟ್ಟ 10 ಜನ ಬನಶಂಕರಿ ಬಡಾವಣೆಯ ಮಹಿಳೆಯರು ಹಾಗೂ ಪ್ರಮುಖರು ಗಣ್ಯರು ಮಹೇಶ್ ಸುಂಟ್ನೂರೆ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮಹಿಳೆಯೊಬ್ಬಳೊಂದಿಗೆ ನಾಪತ್ತೆಯಾಗಿದ್ದ ಮಹೇಶ್ ಸುಂಟ್ನೂರೆ ಗೋವಾದ ಲಾಡ್ಜ್ ಒಂದರಲ್ಲಿ ಕಳೆದ ಅಕ್ಟೋಬರ್ 21ರಂದು ಆತ್ಮಹತ್ಯೆಯಾದ ರೀತಿಯಲ್ಲಿ ಮೃತಪಟ್ಟಿದ್ದ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಸುಂಟ್ನೂರೆ ನಾಪತ್ತೆಯಾಗಿದ್ದ ದಿನದಿಂದ ಇದುವರೆಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಪೊಲೀಸ್ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದನೆ ನೀಡಿಲ್ಲ. ಹೀಗಾಗಿ ಮಹೇಶ್ ಸುಂಟ್ನೂರೆ ಸಾವನ್ನಪ್ಪಲು ಕಾರಣವಾಯಿತು. ಒಂದು ವೇಳೆ ಮಹೇಶ್ ಸುಂಟ್ನೂರೆ ನಾಪತ್ತೆಯಾಗಿದ್ದ ದಿನದಂದೇ ತಮ್ಮ ದೂರು ಸ್ವೀಕರಿಸಿ ಆತನ ಪತ್ತೆಗಾಗಿ ಶೋಧ ಕಾರ್ಯ ತೀವ್ರಗೊಳಿಸಿದರೆ ಆತ ಬದುಕುಳಿಯುವ ಸಾಧ್ಯತೆ ಇತ್ತು. ಆದರೆ ತಮ್ಮ ದೂರಿಗೆ ಯಾವ ಪೊಲೀಸ್ ಅಧಿಕಾರಿಗಳು ಸಹ ಸ್ಪಂದಿಸಿಲ್ಲ ಎಂದು ಮೃತನ ಪತ್ನಿ ಹಾಗೂ ಸಂಬಂಧಿಕರು ದೂರಿದರು. ಮಹೇಶ್ ಸುಂಟ್ನೂರೆ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಬಳಿ ಸಾಕಷ್ಟು ಅನುಮಾನಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಪುರಾವೆಗಳು ಇದ್ದು ಈ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ತಕ್ಷಣ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಈ ವೇಳೆ ಮಹಿಳೆಯರು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಸಿಪಿಐ ಅಲಿ ಸಾಬ್ ಹಾಗೂ ನಗರ ಠಾಣೆ PSI ಅಂಬರೀಶ್ ವಾಗ್ಮೋಡೆ ಅವರು ಮಹಿಳೆಯರೊಂದಿಗೆ ಚರ್ಚಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಪಡೆದುಕೊಂಡರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ಮಹಿಳೆಯರು ಮನೆಗೆ ಹಿಂದಿರುಗಿದ ಪ್ರಸಂಗ ಜರುಗಿತು.